ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜೊತೆ ನಿಖಿಲ್ ಅಣ್ಣ ಇದ್ದಾರೆ, ಮಾತಾಡ್ತಾರೆ ಸರ್. ನೋಡ ಅವ್ನ ಮಕ್ಕ ನೋಡಲ್ಲಿ ನಿಂಗೆ ಮಾಡಿದ್ರೆ ಹೋರಾಟ ಆರಂಭ ಆಗಿದೆ. ಈಗ ಇವತ್ತಿನ ಪಾದಯಾತ್ರೆಗೆ ಈ ಭಾಗದ ರೈತರು ಕಳೆದ 500 ದಿನಗಳು ಹೆಚ್ಚು ದಿನಗಳ ಕಾಲ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರೈತರನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ರೈತರ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ಜನತಾದಳ ಪಕ್ಷ ಕಳೆದ 500 ದಿನಗಳಿಂದನೂ ಕೂಡ ಹಲವಾರು ಬಾರಿ ನಿರಂತರ ಸಂಪರ್ಕದಲ್ಲಿದ್ದು ಅವ್ರಿಗೆ ಧೈರ್ಯ ತುಂಬಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ. ರೈತರ ಜೊತೆಯಲ್ಲಿ ಕೊನೆಯ ಹಂತದವರೆಗೂ ಕೂಡ ಅವ್ರಿಗೆ ಜಯ ಸಿಗೋವರೆಗೂ ಕೂಡ ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ತೇವೆ. ಸರ್, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರೆ ಇವ್ರು ಪಾದಯಾತ್ರೆ ಮಾಡಲಿ, ನಾವು ಸದನದಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಸದನದಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿಯೂ ಇದೆ, ಕುಮಾರಣ್ಣ ಅವರ ಬಳಿಯೂ ಇದೆ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಸೇರಿದಂತೆ ಎಲ್ಲ ಶಾಸಕರಿಗೂ ಕೂಡ ದಾಖಲಾತಿಗಳು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಸದನದಲ್ಲಿ ಯಾರಿಗೆ ಪ್ರಶ್ನೆ ಮಾಡ್ತಾರೆ, ಯಾವ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅದು ಸರ್ಕಾರ ಹೊಣೆಗಾರಿಕೆಯನ್ನು ತಗೊಂಡು ಉತ್ತರ ಕೊಡಬೇಕಾಗ್ತದೆ. ಸದನದೊಳಗಡೆನೂ ಕೂಡ ಚರ್ಚೆ ಮಾಡ್ತೇವೆ. ಬಾಲಕೃಷ್ಣ ಅವರು ಒಂದು ಚಾಲೆಂಜ್ ಅನ್ನು ಹಾಕಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ. ಯಡಿಯೂರಪ್ಪ ಕುಮಾರಸ್ವಾಮಿ ಯೋಜನೆ ಮಾಡಿದ್ದು ನಾವಲ್ಲ, ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಸವಾಲು ಹಾಕಿದ್ರೆ ಚರ್ಚೆಗೆ ಬನ್ನಿ ಅಂತ ಹೇಳಿ. ಅಯ್ಯೋ, ಅವ್ರ ಕೂಡ ಆಕ್ಟ್ ಅಂತ ಏನಂತ ಗೊತ್ತಿಲ್ಲ ಸ್ವಾಮಿ. ಕೂಡ ಆಕ್ಟ್ ಅಂದ್ರೆ ಏನು ತಿಳ್ಕೊಬಂದು ಮಾತಾಡ್ತೀನಿ ಅನ್ನೋರಿಗೆ ಮಾಡಿರೋದೇ ಕೂಡ ಆಕ್ಟ್ ಅಲ್ಲಿ 2013 LARR ಆಕ್ಟ್ ಅಲ್ಲಿ ಮಾಡಿದ್ರೆ ಕೇಳಿ. ಕೂಡ ಆಕ್ಟ್ ಏನು ಅಂತ ಗೊತ್ತಿಲ್ಲ ಅಂತ ಯಾವುದೋ ಒಂದು ಮೀಡಿಯಾ ಚಾನಲ್ ಅಲ್ಲಿ ಕೂತ್ಕೊಂಡು ಬಾಲಿಶವಾಗಿ ಮಾತಾಡ್ತಾರೆ ಅಂದ್ರೆ ಪಾಪ ಇಲ್ಲಿ ಇರ್ತಕ್ಕಂಥ ನೂತನ ಮಂತ್ರಿಗಳು ಏನ್ರ ಬಗ್ಗೆ ಮಾತಾಡ್ತೀರಾ? ಅವ್ರಿಗೆ ಸರ್ಕಾರ ಈಗ ಸತ್ಯ ಕೂಡ ಆಕ್ಟ್ ಬಗ್ಗೆ ವಿಚಾರ ತಿಳ್ಕೊಂಡ ಮೇಲೆ ಹೇಳಿ, ಆಮೇಲೆ ಬಂದು ಮಾತಾಡ್ತೀವಿ. ಸರ್ಕಾರ ಸಮಿತಿ ರಚನೆ ಮಾಡಿದೆ ಸರ್, ಸಮಿತಿ ರಚನೆ ಮಾಡಿದೆ, 30 ದಿನದಲ್ಲಿ ವಿಶ್ಲೇಷಣೆ ಮಾಡಿ ಯೋಜನೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಸಂದೇಶ ಕೊಡ್ತಾರೆ. ಈ ಹಿಂದೆ ಕುಮಾರಣ್ಣ ಅವರು 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂದಾಗ ಇದನ್ನು ವಿರೋಧಿಸಿ ಭಾಳ ಬಲವಾಗಿ ಸತ್ಯ ಶೋಧನಾ ಕಮಿಟಿಯನ್ನು ಮಾಡಿದಂಥವ್ರು ಕಾಂಗ್ರೆಸ್. ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು, ಅಲ್ಲಿ ಯಾರ್ಯಾರು ಸದಸ್ಯರುಗಳಿದ್ರು ಅಂತಕ್ಕಂಥದ್ದು ಇಂದಿನ ಮುಖ್ಯಮಂತ್ರಿಗೆ ಗೊತ್ತಿದೆ. ಆ ರಿಪೋರ್ಟ್ ಏನು ಕೊಟ್ಟರು ಅಂತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೋಗಿ ಕೇಳಿ. ಅವತ್ತು ವಿರೋಧ ಮಾಡಿದ್ರು ರಿಪೋರ್ಟಲ್ಲಿ, ಇವತ್ತು ಪರ ಮಾಡಕ್ಕ ಈ ಸಮಿತಿ ಏನು ಮಾಡ್ಕೊಂಡಿದಾರಲ್ಲ, 4 ವಾರದ ಹಿಂದೆ ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. 4 ವಾರ ಬೇಕಾಯ್ತು ಸಮಿತಿ ಮಾಡೋಕ್ಕೆ. ಯಾವಾಗ ಪಾದಯಾತ್ರೆ ಘೋಷಣೆ ಆಗುತ್ತೆ ಆಗ ಸಮಿತಿಯನ್ನು ನಿನ್ನೆ ರಾತ್ರಿ ತರಾತುರಿಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. 30 ದಿನದಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಭಾಳ ಸ್ಪಷ್ಟ. ಅವ್ರಿಗೆ ಬೇಕಾದಂಥ ದಲ್ಲಾಳಿಗಳನ್ನ ಬಿಟ್ಕೊಂಡು ರಿಪೋರ್ಟ್ ಬರೆಸ್ತಾರೆ. ಇದಕ್ಕೆಲ್ಲ ನಾವು ಮಣಿಯೆಲ್ಲ ನೋಡೋಣ. ಅಂತಿಮವಾಗಿ ಹೇಳ್ಬಿಡ್ತಾರೆ. ಕುಮಾರಣ್ಣ ಅವರು ಪಂತವನ್ನ ಕೊಟ್ಟಿದ್ರು ಚರ್ಚೆಗೆ ಬನ್ನಿ ಅಂತ, CM ಅವರು ಬರಲಿಲ್ಲ. ಈಗ ಅಭಿಪ್ರಾಯ ಸಂಗ್ರಹ ಮಾಡೋಕೆ ಅಲ್ಲ, ಯಾರೂ ಬಂದಿಲ್ಲಪ್ಪ. ಮುಖ್ಯಮಂತ್ರಿಗಳಿರಲಿ, ಇಲ್ಲಿ ಇರ್ತಕ್ಕಂಥ ಶಾಸಕರು ತಲೆ ಹಾಕಿ ಕೂಡ ಮಲಗಿಲ್ಲ ಇಲ್ಲಿ ಒಂದಿನವೂ ಕೂಡ. 515 ದಿನ ಆಯಿತು ಬೀದಿಲಿ ಕೂತವ್ರೆ ರೈತ ಮುಖಂಡರು, ರೈತ ಮಹಿಳೆ, ಯುವಕರೆಲ್ಲ. ಯಾರು ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಕೈಗೆ ಸಿಗಲ್ವಲ್ಲ ಬಾಬಾ. ನೋಡಿ ಅಣ್ಣ, ಅಲ್ಟಿಮೇಟ್ಲಿ ಹೇಳ್ತೀನಿ, ಕಾನೂನಿನ ಹೋರಾಟದ ಮಾತನ್ನ ದೇವೇಗೌಡರ ಕುಟುಂಬ ಈ ಭಾಗದ ರೈತರು ಕೊಟ್ಟಿದ್ವು. ಕೊಟ್ಟ ಮಾತಂತೆ 2 ಫೈಲಿಂಗ್ಗಳಾಗಿದೆ. ಹಿಯರಿಂಗ್ ಕಾಯ್ತಾ ಇದ್ದೇವೆ. ಮೆರಿಟ್ ಮೇಲೆ ನ್ಯಾಯಾಲಯ ರೈತರಿಗೆ ಇವತ್ತು ಉಸಿರಾಡ್ತಕ್ಕಂಥದ್ದಕ್ಕೆ ಒಂದು ಸೂಕ್ತ ಆದೇಶವನ್ನು ಹೊರಡಿಸ್ತಾರೆ ಅಂತಕ್ಕಂಥದ್ದು ನಾನು ಅಚಲವಾಗಿ ನಂಬಿಕೆ ಇಟ್ಕೊಂಡಿದ್ದೇನೆ. ಕೊನೆಯ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಇದು JDS ರಾಜಕೀಯ ಪುನಶ್ಚೇತನಕ್ಕಾಗಿ ಸರ್ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ JDS ಪುನಶ್ಚೇತನಕ್ಕಾಗಿ ಪಾದಯಾತ್ರೆ ಮಾಡ್ತೀವಿ. ಬಾಣ ಸಾಕು ಬಾಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್ ಬಿಡುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.